ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಚಳಿಗಾಲದ ಅಧಿವೇಶನದಿಂದ ಕಾಂಗ್ರೆಸ್ ಶತಮಾನೋತ್ಸವದ ಅಧಿವೇಶನದವರೆಗೂ ಬೆಳಗಾವಿಯಲ್ಲಿ ದಸರಾ ಮಾತೆಯಲ್ಲಿ ದೀಪಾಲಂಕಾರ ಮಾಡಲಾಗುತ್ತೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದ್ದಾರೆ. ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಡಿಸೆಂಬರ್ 9ರಿಂದ ನಡೆಯುವ ಚಳಿಗಾಲದ ಅಧಿವೇಶನದಿಂದ ಡಿಸೆಂಬರ್ 27 ತನಕ ನಡೆಯುವ ಕಾಂಗ್ರೆಸ್ ಅಧಿವೇಶನದವರೆಗೂ ಮೈಸೂರು ದಸರಾ ಮಾತೆಯಲ್ಲಿ ದೀಪಾಲಂಕಾರ ಮಾಡಲು ಸಿದ್ಧತೆ ಮಾಡಿದ್ದೀವಿ ಎಂದಿದ್ದಾರೆ. ಕಾರ್ಯಕ್ರಮ ಏನಿದೆ ಇದು 26, 27 ತಾರೀಕು ಮಾಡಬೇಕಂತ ಹೇಳಿ ಆ ಪ್ರೋಗ್ರಾಮ್ ಅಲ್ಲಿ ನಿಗದಿ ಮಾಡಲಾಗಿದೆ. ಈ ಸತಿ ಸಿಎಂ ಸಾಹೇಬ್ರು ಅವಾಗ ಏನ್ ಹೇಳಿದ್ರು ಅಂದ್ರೆ, ಸಿಎಂ ಸಾಹೇಬ್ರು ಡಿಸಿಎಂ ಸಾಹೇಬ್ರು, ನೀವು ದೀಪಾಲಂಕಾರ ಮಾಡ್ತೀರಿ, ಬರೇ 26, 27 ಮಾಡಬಾರ್ದು, 9ನೇ ತಾರೀಕಿಂದನೇ ಭಾಗಶಃ ಶುರು ಮಾಡಿಕೊಂಡು 20 ಅಧಿವೇಶನ ಟೈಮ್ ಇಂದ ಶುರು ಮಾಡಿ 26, 27 ತನಕ ಗ್ರ್ಯಾಂಡ್ ಫಿನಾಲೆ ದೀಪಾಲಂಕಾರ ಮೈಸೂರು ದಸರಾನು ಮೀರಿ ಮಾಡಬೇಕಂತ ಹೇಳಿ ನಮಗೆ ಅವರು ಆದೇಶ ನೀಡಿದ್ದಾರೆ. ಅದಕ್ಕೆ ಎಲ್ಲಾ ಪೂರ್ವ ಸಿದ್ಧತೆಗಳನ್ನು ಹೆಸ್ಕಾಂ ಇಲಾಖೆ ಮುಖಾಂತರ ಹಾಗೂ ಜಿಲ್ಲಾಡಳಿತದಿಂದ ನಾವು ಮಾಡ್ತಾ ಇದ್ವಿ. ಸೊ ಒಟ್ಟು ಸೇರಿ 30 ಸರ್ಕಲ್ಗಳಲ್ಲಿ ಹಾಗೂ 32 ಕಿಲೋಮೀಟರ್ ನಾವು ದೀಪಾಲಂಕಾರ ಮಾಡ್ತಾ ಇದೀವಿ. ಮೈಸೂರು ದಸರಾಗೆ ಹೋಲಿಸಿದೀವಿ ಅಂದ್ರೆ ಈ ವರ್ಷ ಬೆಳಗಾವಿ ಅಧಿವೇಶನ ಹಾಗೂ ಶತಮಾನೋತ್ಸವದ ಏನು ಅದ್ಧೂರಿ ಆಚರಣೆ ಆಗುತ್ತೆ, ಆ ಒಂದು ದೀಪಾಲಂಕಾರ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.